ವಾಸವಾಗುತ್ತಿತ್ತು. ಒಂದು ದೊಡ್ಡ ಕಾಡಿನಲ್ಲಿ ಕಾಗೆಯೊಂದು ವಾಸವಾಗುತ್ತಿತ್ತು. ಅದು ತುಂಬ ಬುದ್ಧಿವಂತವಾಗಿತ್ತು. ಅದೇ ಕಾಡಿನ ಒಂದು ಹಳೆಯ ಮರದ ಕಾಗೆ ತಕ್ಷಣ ಕೆಳಗೆ ಹಾರಿ ತನ್ನ ಕೊಕ್ಕಿನಿಂದ ಆ ಬಂಗಾರದ ಸರವನ್ನು ಕಚ್ಚಿಕೊಂಡು ಜೋರಾಗಿ ಕೂಗುತ್ತಾ ಹಾರಿ ಹೋಯಿತು. ಇದನ್ನು ನೋಡಿದ ರಾಣಿ ಸಿಪಾಯಿಗಳು, ಅಯ್ಯೋ, ಕಾಗೆ ಸರವನ್ನು ಕದಿದುಕೊಂಡು ಹೋಗುತ್ತಿದೆ ಎಂದು ಅವರ ಹಿಂದೆನೇ ಓಡಿದರು. ಕಾಗೆ ಸಿಪಾಯಿಗಳ ದಾರಿ ತೋರಿಸುವಂತೆ ಹಾರಿ ಬಂದು ನೇರವಾಗಿ ತಾನು ವಾಸಿಸುತ್ತಿದ್ದ ಮರದ ಬಳಿ ತಲುಪಿತು. ಸಿಪಾಯಿಗಳು ನೋಡುವಂತೆಯೇ ಆ ಬಂಗಾರದ ಸರವನ್ನು ಹಾವು ವಾಸಿಸುತ್ತಿದ್ದ ಮರದ ಪೊಟರೆಯೊಳಗೆ ಹಾಕಿಬಿಟ್ಟಿತು. ಸಿಪಾಯಿಗಳು ಸರವನ್ನು ತೆಗೆದುಕೊಳ್ಳಲು ಆ ಪೊಟರೆಯೊಳಗೆ ಕೈ ಹಾಕಲು ಹೋದರೆ ನಂತರದಲ್ಲಿ ತೆಗೆದುಕೊಂಡು ಅರಮನೆಗೆ ಮರಳಿದರು. ಹೀಗೆ ಕಾಗೆ ತನ್ನ ಬುದ್ಧಿವಂತಿಕೆಯಿಂದ ಶತ್ರುವಾದ ಹಾವಿನ ಆಟದಿಂದ ಶಾಶ್ವತವಾಗಿ ಮುಕ್ತಪಟ್ಟಿತು.